ನೋ ವರ್ಕ್ ಕಾಲ್ ಆಫ್ಟರ್ ಆಫೀಸ್ ಅವರ್ಸ್. ಏನಿದು ಸಂಪರ್ಕ ಕಡಿತಗೊಳಿಸುವ ಹಕ್ಕು? ದುಡಿಯುವ ಜಗತ್ತಿನಲ್ಲಿ ಬದುಕುತ್ತಿರುವ ನಾವೆಲ್ಲ ಸಂಬಳ ಬಂದ 2 ದಿನಗಳವರೆಗೂ ಖುಷಿಯಾಗಿರ್ತೇವೆ. ಅದಾದ ನಂತರ ಮುಂದಿನ ಸಂಬಳದವರೆಗೂ ಪರಿಸ್ಥಿತಿಯೇ ಬೇರೆ ಇರುತ್ತದೆ. ಇದು ಒಂದು ಕಡೆಯಾದ್ರೆ, ಇನ್ನೊಂದೆಡೆ ಕೆಲಸದ ಕಿರಿಕಿರಿ, ಒತ್ತಡ ಹಾಗೂ ಅದನ್ನ ಬೇಗ ಮುಗಿಸಿ ಬಿಡುವ ಎಂಬ ಆಲೋಚನೆ ಇದೆಲ್ಲವೂ ನಮ್ಮನ್ನ ತಿಂದು ಹಾಕುತ್ತದೆ. ಒಮ್ಮೆ ಆ ದಿನದ ಕೆಲಸ ಮುಗಿದರೆ ಸಾಕು ಎಂಬ ಸ್ಥಿತಿಯಲ್ಲಿರ್ತೇವೆ. ಇನ್ನು ಕೆಲವೊಮ್ಮೆ ಕೆಲಸ ಮುಗಿಯದೇ ಇದ್ದಾಗ ಆಫೀಸ್ ಅವಧಿ ಬಳಿಕವೂ ಕೆಲಸ ಮಾಡಬೇಕಾಗುತ್ತದೆ. ಇದು ಇನ್ನೊಂದು ರೀತಿಯ ಸಮಸ್ಯೆಯಾಗ್ಬಿಟ್ಟಿದೆ. ಹೌದು, ಕೆಲಸ ಮಾಡುವ ನಾವುಗಳೆಲ್ಲ ಕೆಲವೊಮ್ಮೆ ನಿಗದಿತ ಅವಧಿ ಮೀರಿ ಕೆಲಸ ಮಾಡ್ತೇವೆ. ಎಲ್ಲ ವಲಯಗಳಲ್ಲಿ ಅಲ್ಲದಿದ್ರೂ ಕೂಡ ಕೆಲವೊಂದು ಕಡೆ ಅವಧಿ ಮೀರಿ ಕೆಲಸ ಮಾಡಬೇಕಾದ ಸಂದರ್ಭ ಹಾಗೂ ಪರಿಸ್ಥಿತಿ ಎದುರಾಗುತ್ತದೆ. ಇದು ಸಾಮಾನ್ಯವಾಗಿ ದುಡಿಯುತ್ತಿರುವ ಎಲ್ಲರಿಗೂ ಅನುಭವವಾಗಿರುತ್ತದೆ. ಆದ್ರೆ ಕೆಲವೊಮ್ಮೆ ಇದು ಹಿತವೆನಿಸಿದರೂ ಕೂಡ ಕೆಲವೊಮ್ಮೆ ಸಾಕಾಗಿ ಬಿಡುತ್ತದೆ. ಆದ್ರೆ ಇದಕ್ಕೆ ತಡೆ ನೀಡುವ ಉದ್ದೇಶದಿಂದ ಇತ್ತೀಚೆಗೆ ಎನ್ಸಿಪಿ ಸಂಸದೆ ಸುಪ್ರಿಯಾ ಸುಳೆ ಅವರು ಸಂಪರ್ಕ ಕಡಿತಗೊಳಿಸುವ ಹಕ್ಕು ಮಸೂದೆ 2025 ಎಂಬ ಖಾಸಗಿ ಮಸೂದೆಯೊಂದನ್ನ ಮಂಡಿಸಿದ್ರು. I beg to move to leave to introduce a bill to establish Employees Welfare Authority to confer the right on every employee to disconnect from work-related telephone calls and emails beyond working hours and on holidays, and right to refuse to answer calls and emails outside of work hours for all matters connected thereafter incidental. Therefore, it's a right to disconnect. ಇದಕ್ಕೂ ಹಾಗೂ ಕೆಲಸಕ್ಕೂ ಏನು ಸಂಬಂಧ? ಏನಿದು ಸಂಪರ್ಕ ಕಡಿತಗೊಳಿಸುವ ಹಕ್ಕು? ಸಾಮಾನ್ಯವಾಗಿ ದುಡಿಯಲು ಆರಂಭಿಸಿದಾಗ ಸ್ವಲ್ಪ ಕಷ್ಟವಾಗುತ್ತದೆ. ಆರ್ಥಿಕವಾಗಿ ಸಬಲವಾದರೂ ಕೂಡ ನಮ್ಮ ಖಾಸಗಿ ಜೀವನದಲ್ಲಿ ಹಿಂದೆ ಬೀಳುತ್ತೇವೆ. ಕೆಲಸದ ಜೀವನಕ್ಕೆ ಹೆಚ್ಚು ಸಮಯ ಕೊಟ್ಟು ಖಾಸಗಿ ಜೀವನಕ್ಕೆ ಕಡಿಮೆ ಸಮಯ ಕೊಡುವ ಸಂದರ್ಭ ಬರುತ್ತದೆ. ಕೆಲವೊಮ್ಮೆ ಕೆಲಸದ ಅವಧಿ ಮುಗಿದ ಮೇಲೆಯೂ ಕೂಡ ಮನೆಗೆ ಬಂದ ಮೇಲೆ ನಾವು ಮತ್ತೆ ಕೆಲಸ ಮಾಡಬೇಕಾಗುತ್ತದೆ. ಹೀಗಿರುವಾಗ ಕೆಲಸದ ಜೀವನ ಹಾಗೂ ಖಾಸಗಿ ಜೀವನದ ನಡುವೆ ಸಮತೋಲನ ಉಂಟು ಮಾಡುವುದೇ ಈ ಸಂಪರ್ಕ ಕಡಿತಗೊಳಿಸುವ ಹಕ್ಕು. ಸದ್ಯ ನಡೆಯುತ್ತಿರುವ ಚಳಿಗಾಲದ ಸಂಸತ್ ಅಧಿವೇಶನದಲ್ಲಿ ಡಿಸೆಂಬರ್ 5ರಂದು ಸಂಸದೆ ಸುಪ್ರಿಯಾ ಸುಳೆ ಅವರು ಈ ಖಾಸಗಿ ಮಸೂದೆಯನ್ನ ಮಂಡಿಸಿದ್ರು. ಏನಿದು ಖಾಸಗಿ ಮಸೂದೆ? ಸಂಸತ್ತಿನಲ್ಲಿ ಲೋಕಸಭೆ ಹಾಗೂ ರಾಜ್ಯಸಭೆಯ ಸಚಿವರಲ್ಲದ ಸದಸ್ಯರು ಮಂಡಿಸುವ ಮಸೂದೆಯನ್ನ ಖಾಸಗಿ ಮಸೂದೆ ಎಂದು ಕರೆಯಲಾಗುತ್ತದೆ. ಸಾಮಾನ್ಯವಾಗಿ ಇಲಾಖೆಯ ಸಚಿವರು ತಮ್ಮ ಇಲಾಖೆಗೆ ಸಂಬಂಧಿಸಿದಂತೆ ಮಸೂದೆಗಳನ್ನ ಮಂಡಿಸುತ್ತಾರೆ. ಆದರೆ ಸದನದ ಸಚಿವರಲ್ಲದ ಸದಸ್ಯರು ಈ ಖಾಸಗಿ ಮಸೂದೆಯನ್ನ ಮಂಡಿಸುತ್ತಾರೆ. ಸಾರ್ವಜನಿಕ ವಿಷಯಗಳನ್ನ ಗಂಭೀರವಾಗಿ ಪರಿಗಣಿಸಿ ಅದಕ್ಕೆ ಸಂಬಂಧಿಸಿದಂತೆ ಗಮನ ಸೆಳೆಯುವುದು ಹಾಗೂ ಸರ್ಕಾರದ ಗಮನಕ್ಕೆ ಬರದ ನಿರ್ಲಕ್ಷಿಸಿದ ವಿಷಯಗಳ ಕುರಿತು ಇವರು ಮಸೂದೆ ಮಂಡಿಸುತ್ತಾರೆ. ಆ ಕುರಿತು ಶಾಸನ ರೂಪಿಸುವುದು ಇದರ ಉದ್ದೇಶವಾಗಿರುತ್ತದೆ. ಇನ್ನು ಈ ಖಾಸಗಿ ಮಸೂದೆಯನ್ನ ಅಧಿವೇಶನ ನಡೆಯುವಾಗ ಪ್ರತಿ ಶುಕ್ರವಾರದಂದು ಮಾತ್ರ ಮಂಡಿಸಲಾಗುತ್ತದೆ. ಈ ಮಸೂದೆ ಮಂಡನೆಗೆ ಅಥವಾ ಚರ್ಚೆಗೆ ದೀರ್ಘ ಅವಕಾಶ ಇರುವುದಿಲ್ಲ. ಹೆಚ್ಚಿನ ಸಂದರ್ಭಗಳಲ್ಲಿ ಈ ಖಾಸಗಿ ಮಸೂದೆಗಳು ಅಂಗೀಕಾರ ಆಗುವುದಿಲ್ಲ. 1952ರಿಂದ ಈವರೆಗೂ 14ಕ್ಕಿಂತ ಕಡಿಮೆ ಖಾಸಗಿ ಮಸೂದೆಗಳು ಅಂಗೀಕಾರಗೊಂಡಿವೆ. ಸಂಪರ್ಕ ಕಡಿತಗೊಳಿಸುವ ಹಕ್ಕು. ಈ ಮೊದಲು ಹೇಳಿದಂತೆ ಕೆಲಸದ ಅವಧಿ ಮುಗಿದ ಮೇಲೆಯೂ ಕೆಲಸ ಮಾಡುವ ಸಂದರ್ಭ ಎದುರಾಗುತ್ತದೆ. ಈ ಕಾರಣದಿಂದಲೇ ಸಂಸದೆ ಈ ಮಸೂದೆಯನ್ನ ಮಂಡಿಸಿದ್ದು ಈವರೆಗೂ ಕಾಯ್ದೆಯಾಗಿ ಅಂಗೀಕಾರಗೊಂಡಿಲ್ಲ. ಈ ಮಸೂದೆಯ ಪ್ರಕಾರ ಉದ್ಯೋಗಿಗಳು ತಮ್ಮ ಕೆಲಸದ ಅವಧಿ ಮುಗಿದ ನಂತರ ಕಚೇರಿಗೆ ಸಂಬಂಧಿಸಿದ ಕರೆ, ಸಂದೇಶ ಹಾಗೂ ಇಮೇಲ್ಗಳಿಗೆ ಉತ್ತರಿಸದೇ ಇರಬಹುದು. ಈ ರೀತಿಯಾಗಿ ಕಚೇರಿಗೆ ಸಂಬಂಧಿಸಿದ ವಿಚಾರವಾಗಿ ದೂರವಿರಲು ಕಾನೂನುಬದ್ಧ ಹಕ್ಕನ್ನ ನೀಡುವ ಮುಖ್ಯ ಗುರಿಯನ್ನ ಈ ಮಸೂದೆ ಹೊಂದಿದೆ. ತಂತ್ರಜ್ಞಾನ ಬೆಳೆದಂತೆ ಇದೀಗ ಆಫೀಸ್ ಕೆಲಸವನ್ನ ಮನೆಯಲ್ಲಿ ಮಾಡಬಹುದು ಅಥವಾ ಇತ್ತೀಚೆಗೆ ಬಂದಿರುವ ರಿಮೋಟ್ ವರ್ಕ್ನಿಂದಾಗಿ ಮನೆಯಲ್ಲಿ ಕೆಲಸ ಮಾಡಬಹುದು. ಇದು ಇದೀಗ ಎಲ್ಲಾ ರೀತಿಯ ಕೆಲಸಗಳ ಮೇಲೆ ಪರಿಣಾಮ ಬೀರಿದ್ದು ಖಾಸಗಿ ಜೀವನಕ್ಕೆ ಅಡ್ಡಿಯುಂಟು ಮಾಡುತ್ತಿದೆ. ಹೀಗಾಗಿ ಖಾಸಗಿ ಜೀವನ ಮತ್ತು ಉದ್ಯೋಗದ ಜೀವನದ ನಡುವೆ ಅಂತರವನ್ನ ಸೃಷ್ಟಿಸಬೇಕು. ಕೆಲಸದ ಒತ್ತಡವನ್ನ ಈ ಮಸೂದೆಯ ಮೂಲಕ ಕಡಿಮೆ ಮಾಡಬಹುದು ಎನ್ನುವುದೇ ಇದರ ಉದ್ದೇಶ. ಏನಿದರ ಗುರಿ? ಕೆಲಸದ ಅವಧಿಯ ನಂತರವೂ ಕಚೇರಿಯ ಕೆಲಸ ಮಾಡುವುದನ್ನ ಈ ಮೂಲಕ ನಿಲ್ಲಿಸಬಹುದು. ಕೆಲಸದ ಸಮಯದ ನಂತರ ಉದ್ಯೋಗಿಗಳು ಕೆಲಸಕ್ಕೆ ಸಂಬಂಧಿಸಿದ ಕರೆ ಹಾಗೂ ಇಮೇಲ್ಗಳಿಗೆ ಉತ್ತರಿಸಲೇಬೇಕಾದ ಅವಶ್ಯಕತೆ ಇರುವುದಿಲ್ಲ. ಇನ್ನು ಕೆಲವೊಮ್ಮೆ ಇಮೇಲ್ ಅಥವಾ ಕರೆಗಳಿಗೆ ಉತ್ತರಿಸದಿದ್ದರೆ ದಂಡ ಅಥವಾ ಇನ್ನಿತರ ಕ್ರಮ ಕೈಗೊಳ್ಳಲಾಗುತ್ತದೆ. ಈ ಮಸೂದೆಯಿಂದಾಗಿ ಇವುಗಳನ್ನು ತಡೆಯಬಹುದು. ಇನ್ನು ಕೆಲಸದ ಅವಧಿ ನಂತರ ಕೆಲಸ ಮಾಡಲು ಉದ್ಯೋಗಿಗಳಿಗೆ ಅಧಿಕ ಅವಧಿಯ ವೇತನ ನೀಡಬೇಕು.
ಸದ್ಯ ಈ ಮಸೂದೆ ಲೋಕಸಭೆಯಲ್ಲಿ ಮಂಡನೆಯಾಗಿದ್ದು ಇನ್ನೂ ಅಂಗೀಕಾರ ಆಗಿಲ್ಲ. ಒಂದು ವೇಳೆ ಅಂಗೀಕಾರವಾದರೆ ಕೆಲಸದ ಅವಧಿಯಲ್ಲಿ ಹೆಚ್ಚಳವಾಗುವ ಸಾಧ್ಯತೆ ಇರುತ್ತದೆ. ಈ ಮಸೂದೆ ಅಮೆರಿಕ, ಆಸ್ಟ್ರಿಯಾ, ಒಮೇನಿಯಾ ದೇಶಗಳಲ್ಲಿ ಕಾನೂನಾಗಿಲ್ಲ. ಜರ್ಮನಿಯಲ್ಲೂ ಕೂಡ ಇದನ್ನ ಕಾನೂನಾಗಿ ಅಂಗೀಕಾರ ಮಾಡದೇ ಇದ್ದರೂ ಕೆಲವು ಕಂಪನಿಗಳು ಇದನ್ನ ಅಳವಡಿಸಿಕೊಂಡಿವೆ. ಇದರ ಹೊರತಾಗಿ ಡೆನ್ಮಾರ್ಕ್, ಫಿನ್ಲ್ಯಾಂಡ್ ಹಾಗೂ ಸ್ವೀಡನ್ ದೇಶಗಳಲ್ಲಿ ಈ ಕಾನೂನು ಜಾರಿಯಲ್ಲಿಲ್ಲದಿದ್ದರೂ ಸಮಯ ಹಾಗೂ ವಿಶ್ರಾಂತಿಯ ಬಗ್ಗೆ ಕೆಲವು ಕಾನೂನುಗಳಿವೆ. ಇನ್ನು ಫ್ರಾನ್ಸ್, ಇಟಲಿ, ಸ್ಪೇನ್, ಐರ್ಲೆಂಡ್, ಪೋರ್ಚುಗಲ್ ಹಾಗೂ ಬೆಲ್ಜಿಯಂ ದೇಶಗಳಲ್ಲಿ ಸಂಪರ್ಕ ಕಡಿತಗೊಳಿಸುವ ಹಕ್ಕು ಕಾನೂನಾಗಿ ಅಂಗೀಕಾರಗೊಂಡಿದೆ.